ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಲೈಫ್ ಸ್ಟೈಲ್. ಗೈಸ್, ನಾನು ಇವತ್ತು ಸ್ವಲ್ಪ ಹ್ಯಾಪಿ ಆಗಿದ್ದೀನಿ. ಸ್ವಲ್ಪ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅನ್ಕೊಂಡಿದ್ದೀರಾ? ನನ್ನ ಲೈಫಲ್ಲಿ ನಾನು ಯಾವತ್ತೂ ತೊಗೊಳ್ತಿರೋಂಥ ಡಿಸಿಷನ್ನ ನಾನು ಈಗ ತೊಗೊಂಡಿದ್ದೀನಿ. ಸೊ ರೀಸೆಂಟಾಗಿ ನನ್ನ ವೀಡಿಯೋಸ್ ನೋಡಿರ್ತೀರಾ ನೀವು, ಬರೀ ಚಿಕ್ಕಪೇಟೆ ವೀಡಿಯೋಸೇ ಬರ್ತಾ ಇದೆ. ಸೊ ಅದರ ಜೊತೆಗೆ ನಾನಿವತ್ತು ಮತ್ತೆ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂತ ಅಂದರೆ, ಒಂದು ಸ್ಮಾಲ್ ನಾನು ಚಿಕ್ಕಪೇಟೆಯಲ್ಲಿ ಬಟ್ಟೆಗಳು ತಂದು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಗೈಸ್. ಯಾವುದೇ ರೀತಿ ಶಾಪ್ ಇಲ್ಲ, ಏನೂ ಇಲ್ಲ, ಚಿಕ್ಕದಾಗಿ ಮನೆಯಲ್ಲೇ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೀನಿ. ಇವಾಗ ಆಷಾಢ ಮಾಸ ಕೂಡ ಶುರು ಆಗ್ತಾ ಇದೆ. ಹಾಗೆ ಇದು ಆಷಾಢ ಮಾಸಕ್ಕೂ ಮುಂಚೆ ಒಂದು 3 days ಮುಂಚೆ ಮಾಡ್ತಾ ಇರೋಂತಹ ವಿಡಿಯೋ. ಸೊ ಆಷಾಢ ಮಾಸ ಕೂಡ ಶುರು ಆಗ್ತಾ ಇರೋದ್ರಿಂದ, ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಮತ್ತೆ ಗಣೇಶ ಹಬ್ಬ ಕಂಟಿನ್ಯೂಸ್ ಆಗಿ ಫೆಸ್ಟಿವಲ್ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ನಾನು ಒಂದಷ್ಟು ಸ್ಯಾರಿ ಮತ್ತೆ ಕುರ್ತೀಸ್ನೆಲ್ಲ ತಗೊಂಡ್ ಬಂದು ಸೇಲ್ ಮಾಡಬೇಕು ಅನ್ಕೊಂಡಿದ್ದೀನಿ. ಇದು ನಾನು ತಗೊಳ್ತಾ ಇರೋದು ಒಂದು ಚಾಲೆಂಜ್ ಅನ್ಕೋಬಹುದು, ಅಥವಾ ಏನೋ ಒಂದು ನನ್ಗೆ ಅನ್ಸಿದ್ದು ನಾನು ಮಾಡಬೇಕು, ನಂದು ಅಂತ ಏನೋ ಒಂದು ಇರಬೇಕು ಅಂತ ಮಾಡ್ತಾ ಇರೋಂತಹ ಕೆಲಸ ಗೈಸ್. ಸೊ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ನಾನು ಮನೇಲೆ ಮಾಡ್ತಾ ಇರೋದು ಅಡ್ರೆಸ್, ಮತ್ತೆ ನಿಮ್ಗೆ ಏನಾದ್ರು ಸ್ಯಾರೀಸ್ ಬೇಕು, ಯಾವ ತರ ಸ್ಯಾರೀಸ್ ಅಂತ ಹೇಳ್ಬಿಟ್ಟೆಲ್ಲ ನೆಕ್ಸ್ಟ್ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ, ಯಾವ ತರ ಕಲೆಕ್ಷನ್ಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಚಿಕ್ಕಪೇಟೆಗೆ ಹೋಗ್ಬಿಟ್ಟು ಫಸ್ಟ್ ಸ್ಯಾರೀಸು, ಡ್ರೆಸ್ಸಸ್ಸು, ಲೆಗಿನ್ಸು ಇವೆಲ್ಲ ತಗೊಂಡ್ ಬರೋಣ. ಸೊ ಫಸ್ಟ್ ಇವಾಗ ಹೋಗೋಣ ಗೈಸ್. ಯಾವತ್ತು ನಾನು ಇನ್ವೆಸ್ಟ್ಮೆಂಟ್ ಮಾಡದೇ ಇರೋಷ್ಟು ಅಮೌಂಟ್ ಇವತ್ತು ಇಟ್ಕೊಂಡಿದ್ದೀನಿ. ಸೊ ನಾನು ಯಾವತ್ತು ಯಾವುದಕ್ಕೂ 10K 20K ಕೂಡ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಗೈಸ್. ಗೋಲ್ಡ್ ಪರ್ಚೇಸಿಂಗ್ ಮಾಡಿದ್ದೀನಿ, ಅದು ಬಿಟ್ಟು ಯಾವತ್ತೂ ಒಂದು ಬಿಸ್ನೆಸ್ ಮಾಡಬೇಕು ಅಂತ ನಾನು ಯಾವತ್ತೂ ಕೈ ಇಟ್ಟಿಲ್ಲ, ಯಾವತ್ತೂ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. ಫಸ್ಟ್ ಟೈಮ್ ನಾನು ಒಂದು ಬಿಸ್ನೆಸ್ ಮಾಡಬೇಕು ಅಂತ ಯೋಚನೆ ಮಾಡಿ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಸೊ ನೋಡೋಣ ಗೈಸ್ ಏನಾಗುತ್ತೆ ಅಂತ ಹೇಳ್ಬಿಟ್ಟು, ಎಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ ದೇವ್ರ ಹತ್ರ. ಮತ್ತೆ ಮಾರ್ನಿಂಗ್ಗೆ ಹೋಗ್ಬಿಟ್ಟು ಇಲ್ಲೇ ಕಲ್ಲಳ್ಳಿ ಹತ್ರ ಚೌಡೇಶ್ವರಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಪೂಜಾರಿ ಕೂಡ ಕೇಳ್ಕೊಂಡು ಬಂದೆ. ಸೊ ಒಳ್ಳೆ ದಿನ ಇದೆಯಾ ಅಂತ ಹೇಳ್ಬಿಟ್ಟು, ನನ್ನ ರಾಶಿಯಲ್ಲಿ ಒಳ್ಳೆ ಟೈಮ್ ಇದೆಯಾ ಅಂತ ಹೇಳ್ಬಿಟ್ಟು, ಸೊ ಅವರು ಹೌದು ಇದೆ, ಸೋಮವಾರನೇ ನೀವು ಸ್ಟಾರ್ಟ್ ಮಾಡಿ, ಮಂಗಳವಾರ ಅಮಾವಾಸ್ಯೆ ಸ್ಟಾರ್ಟ್ ಆಗುತ್ತೆ, ಮಂಗಳವಾರ ಸಂಜೆಯಿಂದ ಅಮಾವಾಸ್ಯೆ ಸ್ಟಾರ್ಟ್ ಆಗುತ್ತೆ, ಸೊ ಸೋಮವಾರನೇ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರನೇ ಸೊ ಇವಾಗ ಹೋಗ್ಬಿಟ್ಟು ತಗೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಮೌಂಟ್ ನಮ್ಮ ಅಮ್ಮ ಹತ್ರ ತಗೊಂಡೆ, ಸ್ವಲ್ಪ ನಮ್ಮ ಅಪ್ಪ ಹತ್ರ, ಒಂದ್ ಸ್ವಲ್ಪ ನನ್ನ ಸೇವಿಂಗ್ ಅಂತ ಇತ್ತು ಅದು, ಮತ್ತೆ ಅದಾದ್ಮೇಲೆ ಒಂದ್ ಸ್ವಲ್ಪ ನಮ್ಮ ಅತ್ತೆಯವ್ರ ಹತ್ರ, ಸೊ ನನ್ನ ಹಸ್ಬೆಂಡ್ ಹತ್ರ ಸ್ವಲ್ಪ, ಈ ತರ ಎಲ್ಲಾರ ಹತ್ರ ಸ್ವಲ್ಪ ಅಮೌಂಟ್ ಹಾಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಇವಾಗ ಹೋಗ್ಬೇಕು, ಅಲ್ಲೋದ್ಮೇಲೆ ನಾನು ನಿಮ್ಗೆ ಸಿಗ್ತೀನಿ, ಏನೇನ್ ಪರ್ಚೇಸ್ ಮಾಡ್ತೀನಿ, ಏನೇನ್ ತಗೊಂಡ್ ಬರ್ತೀನಿ ಅಂತ ಈ ವಿಡಿಯೋ ಕಂಟಿನ್ಯೂ ಮಾಡಿ ಹೇಳ್ತೀನಿ ಗೈಸ್. ನನ್ನ ಬಿಸ್ನೆಸ್ಗೋಸ್ಕರ ನಮ್ಮ ಅಪ್ಪ ಹತ್ರ ದುಡ್ಡು ಕೇಳಿದಾಗ ನಮ್ಮಪ್ಪ ಹೇಳಿರೋ ಮಾತುಗಳನ್ನ ಇಲ್ಲಿ ಒಂದು ಚೂರು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ಕೇಳಿ ಗೈಸ್. ಎಂತುಂದು ಫಸ್ಟ್ ಎಂತುಂದು చెప్పు సరే ఎంతుండే అంతి అట్లా రీచ్ ఆఫ్టికర్ 5,000 6,000 ఇవ్వద్దు, అది సాలేదు నాకు ఇప్పుడు సద్యానికి. ఎంతుందో లెక్కేసి ఏమిటికేనా అడిగెళ్దా, ఏమిటికేనా అడుగు చెప్తాను, అడగానా చెప్తాను. ನೋಡಿದ್ರಲ್ವಾ ನಮ್ಮಪ್ಪ ಏನು ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅವರು ಏನಕ್ಕೆ ನೀನು ದುಡ್ಡು ಕೇಳ್ತಾ ಇದೀಯಾ, ಏನು ಮಾಡ್ತೀಯ ಅಂತ ಕೂಡ ಕೇಳಲಿಲ್ಲ. ಅವರು ಹೇಳಿದ್ದು ನನ್ನ ಹತ್ರ ಎಷ್ಟಿದೆಯೋ ಅಷ್ಟು ಕೊಡ್ತೀನಿ ಅಂತ ಹೇಳಿ ಅಷ್ಟೇ. ಸೊ ಅವರು ಇವಾಗಲೇ ಎಲ್ಲ ಯಾವಾಗಲೂ ಹೇಳ್ತಾರೆ, ಕಷ್ಟಪಟ್ಟು ದುಡಿಬೇಕು, ಯಾವತ್ತೂ ಒಬ್ಬರ ಕೈ ಮುಂದೆ ಹೋಗ್ಬಿಟ್ಟು ಕೈ ಚಾಚಿ ನಿಂತ್ಕೋಬಾರ್ದು ಅಂತ. ಸೊ ಇವನ್ ಅವ್ರು ನನ್ನ ತಮ್ಮನಿಗೂ ಅಷ್ಟೇ ನನಗೂ ಅಷ್ಟೇ ಅವ್ರ ಕೈಯಲ್ಲಾಗಿ ಸಹಾಯ ಮಾಡ್ತಾರೆ. ನಮ್ಮಪ್ಪ ಮಾಡ್ತಾ ಇರೋದು ಒಂದು ಚಿಕ್ಕ ವ್ಯಾಪಾರ, ಸೈಕಲ್ ಇಟ್ಕೊಂಡು ವ್ಯಾಪಾರ ಮಾಡ್ತಾರೆ. ಬಟ್ ಆದರೆ ಅವರು ಯಾವಾಗಲೂ ನಿಯತ್ತಾಗಿರ್ತಾರೆ. ಈ ಒಂದು ವಿಷಯದಲ್ಲಿ ನಮ್ಮ ಅಪ್ಪ ಮೇಲೆ ನಮ್ಗೆ ಯಾವಾಗಲೂ ತುಂಬ ಅಂದರೆ ತುಂಬಾ ರೆಸ್ಪೆಕ್ಟ್ ಇದೆ ಗೈಸ್. ಸೊ ಥ್ಯಾಂಕ್ ಯು ಅಪ್ಪ. ಗೈಸ್, ನಾವು ಇವಾಗ ಬಂದಿದ್ದೀವಿ, ಪೋತೀಸ್ ಹತ್ರನೇ ಪಾರ್ಕ್ ಮಾಡಿದ್ದೀವಿ. ಇಲ್ಲಿ 508 rupees ಪರ್ಚೇಸ್ ಮಾಡಿದ್ರೆ 2 hours ಫ್ರೀ ಅಂತೆ. ಸೊ ಹಾಗೆ ಒಳಗಡೆಗೆಲ್ಲ ಹೋಗ್ಬೇಕಲ್ವಾ, ಅಂದರೆ ಪೋತೀಸಲ್ಲೂ ನಾನು ಒಂದು ಸ್ವಲ್ಪ ತಗೊಳ್ಳೋದಿದೆ. ಸೊ ಅದಕ್ಕೋಸ್ಕರ ಇಲ್ಲೇ ಹಾಕಿದ್ದೀವಿ. ಇಲ್ಲಿ ಸ್ವಲ್ಪ ತಗೊಂಡು ಆಮೇಲೆ ಒಳಗಡೆ ಹೋಗೋದು ಹೇಗೆ ಅಂತ ಫಸ್ಟ್ ಯೋಚನೆ ಮಾಡ್ತೀವಿ. ಇಲ್ಲಿಂದ ಹೋಗ್ಬಿಟ್ಟು ಬಂದು ಆಮೇಲೆ ಪೋತೀಸಲ್ಲಿ ತಗೊಳ್ಳೋದಾ ಹೇಗೆ ಅಂತ ಹೇಳಿ ನೋಡ. ಬಟ್ ಪಾರ್ಕಿಂಗ್ ಎಲ್ಲ ಆಗಿದೆ. ನಾವಿಬ್ರು ಬಂದಿದ್ದೀವಿ, ಹಾಗೆ ಲಿಖಿತಾ ಮತ್ತೆ ಅವ್ರ ಹಸ್ಬೆಂಡ್ ಇಬ್ರು ಬಂದಿದ್ದಾರೆ. ಅವರಿಬ್ರು ಬರ್ತಾ ಇದ್ದಾರೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಎಲ್ಲ ಒಂದೇ ಗೊಂಬೆ ಅವ್ರು ಅನ್ಕೊಂತೀನಿ, ಮತ್ತೆ ಬೇರೆ ಗೊಂಬೆ ಎತ್ಕೋಬೇಕಾನೆ. ಇವರಿಬ್ರು ಮೇನ್ ಗೈಸ್, ನಾವಿಲ್ಲಿ ಸ್ಯಾರೀಸ್ ಆಗಿರ್ಬೋದು, ಕುರ್ತೀಸ್ ಆಗಿರ್ಬೋದು ಎಲ್ಲ ತರ್ತಾ ಇರೋದು ಚಿಕ್ಕಪೇಟೆಯಿಂದನೇ ಗೈಸ್. ಚಿಕ್ಕಪೇಟೆಯಿಂದ ತಂದುನೇ ಸೇಲ್ ಮಾಡ್ತಾ ಇರೋದು. ಸೊ ಶಾಪ್ ಡೀಟೇಲ್ಸ್ ಎಲ್ಲ ಕೇಳಿದ್ರೆ ಶಾಪ್ ಡೀಟೇಲ್ಸ್ ನಾವು ಒಂದೇ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಒಂದೊಂದು ಸ್ಯಾರೀಸ್ ಒಂದೊಂದು ಶಾಪಲ್ಲಿ ನಿಮಗೆ ರೀಸನೇಬಲ್ ಪ್ರೈಸ್ ಅನಿಸುತ್ತೆ. ಸೊ ಒಂದ್ಸಲ ಚಿಕ್ಕಪೇಟೆಗೆ ವಿಸಿಟ್ ಮಾಡಿ, ಎಂಕ್ವೈರಿ ಮಾಡಿ, ಆಮೇಲೆ ಪರ್ಚೇಸ್ ಮಾಡಿ ಗೈಸ್. ನಿಮಗೆ ಎಲ್ಲಿ ರೀಸನೇಬಲ್ ಅನಿಸುತ್ತೋ ಅಲ್ಲಿ ನೀವು ಪರ್ಚೇಸ್ ಮಾಡಿ. ಸೊ ಇದು ನನ್ನ ಒಂದು ಸ್ಮಾಲ್ ಸಜೆಷನ್ ಅಷ್ಟೇ. ಯಾಕೆ ಅಂದರೆ ನನಗಿಲ್ಲಿ ಕುರ್ತೀಸ್ಗೆ ಆಲ್ಮೋಸ್ಟ್ 30,000 ಹೋಗ್ಬಿಡ್ತು.
ಸೊ ಅಷ್ಟು ಪರ್ಚೇಸ್ ಮಾಡೋದು ಅವಶ್ಯಕತೆ ಇರಲಿಲ್ಲ ಅನಿಸುತ್ತೆ. ಸೊ ಇದೇ ಅಮೌಂಟು ಸ್ಯಾರಿಗೆ ಹಾಕಿದರೆ ಚೆನ್ನಾಗಿರ್ತಿತ್ತು ಅಂತ ನನಗೆ ಈಗಲೂ ಕೂಡ ಅನ್ನಿಸ್ತಾ ಇದೆ. ಸೊ ಇಟ್ಸ್ ಓಕೆ, ನಾನು ಅದು ಕೂಡ ನನ್ನ ಒಂದು ಇದು ಬಿಸ್ನೆಸ್ಸಲ್ಲಿ ಆ್ಯಡ್ ಮಾಡಬೇಕು ಅಂದ್ಕೊಂಡಿದ್ದರಿಂದ ನನಗೇನು ತೊಂದರೆ ಇಲ್ಲ. ಹಾಗೆ ಪೋರ್ಟರ್ಗೆ ನನಗೆ 1000 ರೂಪೀಸ್ ಆಯಿತು. ಗೈಸ್, ಇವಾಗ ನಮ್ಮ ಪ್ರದ್ಯುತ್ ರೆಡಿ ಆಗಿದ್ದಾನೆ ಸ್ಕೂಲ್ಗೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು. ಇದು ಮಂಡೇ ವ್ಲಾಗು. ಸೊ ಅಲ್ಲಿ ಪೂಜೆ ಎಲ್ಲ ಮಾಡಿ ಅದನ್ನ ಬೇರೆ ಓಪನ್ ಮಾಡಬೇಕು. ಏನೋ ಇವತ್ತು ಇಡ್ಲಿ ತಿಂತಾ ಇದ್ದಾನೆ ಬೆಳಗ್ಗೆನೆ. ಹಾಲು ಕುಡ್ದಿಲ್ವಾ? ಸೊ ಅವ್ನು ಹಾಲು ಕುಡ್ದಿಲ್ವಂತೆ, ಅದಕ್ಕೋಸ್ಕರ ಅವನು ನೋಡಿ ಈ ರೀತಿ ನಾನು ರೆಡಿ ಮಾಡ್ತೀನಿ. ಇಡ್ಲಿ ಅಥವಾ ದೋಸೆ ಐಟಮ್ಸು ಅಥವಾ ರಾಗಿ ದೋಸೆ ಅಥವಾ ಮಾಲ್ಟ್ ದೋಸೆ ಈ ರೀತಿ ಮಾಡ್ತಾ ಇರ್ತೀನಿ. ಸೊ ಫ್ರೂಟ್ಸಲ್ಲಿ ಚೇಪೆಕಾಯಿ ಹಾಕಿದ್ದೀನಿ, ಹಾಗೆ ಸೌತೆಕಾಯಿ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಚಟ್ನಿಗೆ ನಾನು ಯಾವುದೇ ರೀತಿ ಖಾರ ಹಾಕಲ್ಲ. ಸಾಕ್ಬಿಡು ಚಿನ್ನಿ. ಸೊ ಇದು ಟ್ರ್ಯಾಕಿಂಗ್ ಚೆಕ್ ಮಾಡ್ತಾ ಇದ್ದಾನೆ, ಅದು ಸ್ಕೂಲ್ ವ್ಯಾನ್ ಟ್ರ್ಯಾಕಿಂಗು. ಸೊ ಇವಾಗ ಇವನು ಲಂಚ್ ಬಾಕ್ಸ್ ಎಲ್ಲ ಕೊಟ್ಟು ಕಳಿಸ್ಬೇಕು ಗೈಸ್. ಇದನ್ನು ಚಟ್ನಿ ಎಲ್ಲ ಚೆಲ್ದಿರ ಇರೋದಕ್ಕೆ ಈ ಥರ ಒಂದು ಲಿಡ್ ಕೊಟ್ಟಿರ್ತಾರೆ. ಸೊ ಈ ರೀತಿ ಕ್ಲೋಸ್ ಮಾಡಿದ್ರೆ ಸಾಕು, ಮುಗೀತು. ಉಮ್ಮ ಬೇಗ ಉಮ್ಮ, ಹುಷಾರು, ಗುಡ್ ಬಾಯ್ ಅನ್ನಿಸ್ಕೋಬೇಕು ಆಯಿತು ನಮ್ಮ ಪಾಪು. ಗೈಸ್, ನಂದು ಕೂಡ ಸ್ನಾನ ಎಲ್ಲ ಆಗಿದೆ. ಇವತ್ತು ಪೂಜೆ ಮಾಡಬೇಕು. ಇವತ್ತು ನಾನು ಫಸ್ಟ್ ಡೇ ನನ್ನ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ಒಂದು ಚಿಕ್ಕ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಬಟ್ ಕೂಡ ಇಟ್ಟಿಲ್ಲ. ಪಾಪನ ಕಳಿಸ್ಬಿಟ್ಟು ಆಮೇಲೆ ಕ್ಲೀನಾಗಿ ರೆಡಿ ಆಗಬೇಕು ಗೈಸ್. ಬಾಯ್ ಬಂಗಾರಿ, ಬಾಯ್. ಯೂನಿಫಾರ್ಮ್ ಇದೆ ಗೈಸ್, ಅದು ಹೊಸ ಪ್ಯಾಂಟ್ ಆಗಿರೋದ್ರಿಂದ ನಾನು ಯೂನಿಫಾರ್ಮ್ ಹಾಕ್ಕೊಳ್ಳಲ್ಲ, ನಾನು ಇದೇ ಪ್ಯಾಂಟ್ ಹಾಕ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಹಠ ಮಾಡಿ ಹಾಕ್ಕೊಳ್ತಾ ಇದ್ದಾನೆ. ವ್ಯಾನ್ ಬರ್ತಿದೆಯಂತೆ. ಪ್ಲೀಸ್ ಇವಾಗ ಪೂಜೆ ಮಾಡ್ಕೊಳ್ಳೋಣ ಅಂತ ಈ ರೀತಿ ರಂಗೋಲಿ ಎಲ್ಲ ಹಾಕ್ಕೊಂಡಿದ್ದೀನಿ. ಈ ರೀತಿ ಚಾಕ್ ಪೀಸಲ್ಲಿ ರಂಗೋಲಿ ಹಾಕ್ಕೊಂಡ್ರೆ ಏನೋ ಒಂಥರ ಖುಷಿ ಆಗುತ್ತೆ ಗೈಸ್. ಅದು ಅಳಿಸೋಗಲ್ಲ, ಹೊಸ್ಲು ಮೇಲೆ ಇರೋದಲ್ವ, ಸೊ ಅದಕ್ಕೆ ತುಂಬ ಖುಷಿ ಆಗುತ್ತೆ. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ದೇವ್ರ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು, ಹೂವು ಎಲ್ಲ ಇಟ್ಕೊಂಡಿದ್ದೀನಿ. ಇನ್ನು ದೀಪ ಹಚ್ಚಿ ಪೂಜೆ ಮಾಡಬೇಕಷ್ಟೆ. ಸೊ ಪ್ರಸಾದಕ್ಕೆ ಅಂದರೆ ಏನಾದ್ರು ಒಂದು ಸ್ವೀಟ್ ಮಾಡೋಣ ಅಂದ್ಕೊಂಡಿದ್ದೀನಿ, ಲೈಕ್ ಕೇಸರಿ ಬಾತ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಾವು ನಿನ್ನೆ ತೊಗೊಂಡು ಬಂದಿದ್ವಲ್ವ, ಅದೆಲ್ಲ ನೋಡಿ ಇಷ್ಟು ಬಟ್ಟೆ ತೊಗೊಂಡು ಬಂದಿದ್ದೀನಿ. ಸೊ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು ಗೈಸ್ ನನಗಂತೂ. ನಂದು ಅಂತ ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಲ್ವಾ ಅಂತ ಹೇಳಿಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇತ್ತು ಗೈಸ್. ನಿಮ್ಮಲ್ಲಿ ಯಾರಾದರೂ ಇದೇ ಥರ ಸ್ಮಾಲ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ನನಗೇನು ಐಡಿಯಾಸ್ ಗೊತ್ತೋ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸೊ ನಿಮ್ಗೇನಾದರೂ ಈ ರೀತಿ ಐಡಿಯಾಸ್ ಬೇಕು ಅಂದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳಿ. ಅಥವಾ ನಾನು ಯಾವ ರೀತಿ ಸ್ಟಾರ್ಟ್ ಮಾಡಿದೆ, ನಾನು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದೆ, ಮತ್ತು ಇವಾಗ ನಾನು ಅಟ್ ಪ್ರೆಸೆಂಟ್ ಎಲ್ಲಿಂದ ಕ್ಲಾಸ್ನೆಲ್ಲ ತರಿಸ್ತಾ ಇದ್ದೀನಿ ಅಂತ ಏನಾದ್ರು ನಿಮಗೆ ತಿಳ್ಕೋಬೇಕು ಅಂತಿದ್ದರೆ ನನಗೆ ಕಮೆಂಟ್ ಮಾಡಿ ಹೇಳಿ ಗೈಸ್, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಪೇಜು ಕಾಮಧೇನು ಪಿಜಿನ್ ಫ್ಯಾಷನ್ ಅಂತ ಹೇಳಿ. ಸೊ ಅದರಲ್ಲಿ ನನ್ನ ಒಂದು ರೆಗ್ಯುಲರ್ ವೀಡಿಯೋಸ್ ಬರ್ತಾ ಇರುತ್ತೆ, ಯಾವ್ಯಾವ ರೀತಿ ಸ್ಯಾರೀಸ್ ಇದೆ ಅನ್ನೋದು. ಸೊ ಅದರ ಒಂದು ವೀಡಿಯೋಸ್ ನೋಡಿ ನಿಮ್ಮಲ್ಲಿ ಯಾರಿಗಾದ್ರೂ ಬೇಕು ಅಂದರೆ ನನಗೆ DM ಕೂಡ ಮಾಡ್ಬೋದು, ಅಥವಾ ನನ್ನ ಒಂದು ನಂಬರ್ ಕೊಟ್ಟಿರ್ತೀನಿ, ಆ ಒಂದು ನಂಬರ್ಗೆ ನೀವು ಮೆಸೇಜ್ ಕೂಡ ಮಾಡಬಹುದು ಗೈಸ್. ಸೊ ಯಾರ್ಯಾರಿಗೆಲ್ಲ ಬೇಕು ಆರ್ಡರ್ ಕೂಡ ಮಾಡ್ಕೊಳ್ಳಿ. ಈ ಒಂದು ನನ್ನ ಪುಟ್ಟ ಬಿಸ್ನೆಸ್ಗೆ ನಿಮ್ಮೆಲ್ಲರ ಸಪೋರ್ಟ್ ಇರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಲಾಂಗ್ ವಿಡಿಯೋ ಹಾಕೋದು ತುಂಬಾ ಲೇಟ್ ಆಯಿತು ಆ್ಯಕ್ಚುಲಿ, ಸಾರಿ. ಯಾಕೆ ಅಂತಂದರೆ ನನಗೆ ಇಲ್ಲಿ ನನ್ನ ಒಂದು ಬಿಸ್ನೆಸ್ ಕಡೆ ಗಮನ ಕೊಟ್ಟು ಈ ವಿಡಿಯೋಸ್ ಎಲ್ಲ ಮಿಕ್ಸ್ ಆಗೋಗಿತ್ತು. ಸೊ ನನಗೆ ಎಡಿಟ್ ಮಾಡೋಕ್ಕೇ ಒಂಥರ ಅನ್ನಿಸ್ತಾಯಿತ್ತು. ಸೊ ಅದಕ್ಕೋಸ್ಕರ ಅಷ್ಟೇ. ನೆಕ್ಸ್ಟ್ ಬರೋ ಎಲ್ಲ ವೀಡಿಯೋಸಲ್ಲೂ ಕೂಡ ನನ್ನ ಒಂದು ಸ್ಯಾರಿ ಬಿಸ್ನೆಸ್ ಜೊತೆ ನನ್ನ ಒಂದು ರೊಟೀನ್ ಕೂಡ ಇರುತ್ತೆ. ಸೊ ಪ್ಲೀಸ್ ನನಗೂ ಕೂಡ ಸಪೋರ್ಟ್ ಮಾಡಿ. ಹಾಗೆ ನನ್ನ ಒಂದು ಚಾನಲ್ ಡಿಮಾನಿಟೈಸೇಷನ್ ಆಗಿರೋದು ನಿಮ್ಮೆಲ್ಲರಿಗೂ ನಾನು ಲಾಸ್ಟ್ ವೀಡಿಯೋಗಳಲ್ಲೇ ಹೇಳಿದ್ದೆ. ಸೊ ಡಿಮಾನಿಟೈಸೇಷನ್ ಆಗಿ ಮತ್ತೆ ಅದು ಆ್ಯಕ್ಟಿವೇಶನ್ ಆಗಬೇಕಾದ್ರೆ ಮತ್ತೆ ನನಗೆ 1K ವಾಚ್ ಟೈಮ್ ಬೇಕು ಗೈಸ್. ಸೊ ಮಾಡೋಣ, ತೊಂದರೆ ಏನಿಲ್ಲ, ನಿಧಾನಕ್ಕೆ ಆಗಲಿ ಎಲ್ಲನೂ ಅಂದ್ಕೊಂಡು ನಾನು ಸುಮ್ಮನೆ ಆಗೋದೆ. ಸೊ ಈ ಒಂದು ನನ್ನ ಒಂದು ಸ್ಮಾಲ್ ಬಿಸ್ನೆಸ್ಗೆ ಎಲ್ಲರೂ ಸಪೋರ್ಟ್ ಮಾಡಿದ್ದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ನನ್ನ ತವ್ರ ಮನೆ ಫ್ಯಾಮಿಲಿ ಆಗಿರ್ಬೋದು ಅಥವಾ ನನ್ನ ಅತ್ತೆ ಮನೆ ಫ್ಯಾಮಿಲಿ ಆಗಿರ್ಬೋದು, ಎಲ್ಲರೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಈವನ್ ನಾನು ಸೆಕೆಂಡ್ ಟೈಮ್ ಹೋದಾಗಲೂ ಕೂಡ ನಮ್ಮ ಮಾವ ನನಗೆ ಇನ್ವೆಸ್ಟ್ಮೆಂಟ್ಗೆ ಅಂತ ಹೇಳಿಬಿಟ್ಟು 40K ಅಮೌಂಟ್ ಕೊಟ್ಟರು ಗೈಸ್. ಸೊ ನಮ್ಮ ಅತ್ತೆಯವ್ರ ಹತ್ರ ಒಂದು 18K ತೊಗೊಂಡಿದ್ದೆ, ನಮ್ಮ ಅಮ್ಮವ್ರ ಹತ್ರ ಒಂದು 10K ತೊಗೊಂಡಿದ್ದೆ. ಸೊ ಹಾಗೆ ನಮ್ಮ ಅಪ್ಪರು ಒಂದು 20K ಕೊಟ್ಟಿದ್ದರು. ಸೊ ನನ್ನ ಹಸ್ಬೆಂಡ್ ಹತ್ರ ಇದ್ದಿದ್ದು ಅಮೌಂಟ್ ತೊಗೊಂಡಿದ್ದೆ, ನನ್ನ ಹತ್ರ ಇದ್ದಿದ್ದು ಅಮೌಂಟ್ ತೊಗೊಂಡಿದ್ದೆ. ಸೊ ಈ ರೀತಿ ಎಲ್ಲರ ಹತ್ರ ಇರೋ ಅಮೌಂಟ್ ಎಲ್ಲ ಹಾಕಿ ನಾನು ಇನ್ವೆಸ್ಟ್ಮೆಂಟ್ನ ಸ್ಟಾರ್ಟ್ ಮಾಡಿದ್ದು. ನಾನು ಫಸ್ಟ್ ಟೈಮ್ ತೊಗೊಂಡು ಬಂದಾಗ ನಾನು ತೊಗೊಂಡು ಬಂದಿದ್ದು ಕಡಿಮೆ ಅಮೌಂಟ್ಗೆ. ಸೊ ಸೆಕೆಂಡ್ ಟೈಮ್ ತೊಗೊಂಡು ಬಂದಾಗ ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿದೆ ಗೈಸ್. ಸೊ ಪ್ಲೀಸ್ ಬ್ಯಾಕ್ಗ್ರೌಂಡ್ ವಾಯ್ಸ್ನ ನೀವು ಇಗ್ನೋರ್ ಮಾಡಿ. ಯಾಕೆ ಅಂದರೆ ನಾನು ಟ್ಯೂಷನ್ ಕೂಡ ತೊಗೊಳ್ತಾ ಇದ್ದೀನಿ. ಸೊ ಅದಕ್ಕೆ ಟ್ಯೂಷನ್ ಮಕ್ಕಳು ಬಂದಿದ್ದಾರೆ. ಸೊ ಅದಕ್ಕೋಸ್ಕರ ಈ ಒಂದು ಸೌಂಡ್ ಇದೆ ಅಷ್ಟೇ. ನನ್ನ ಹಸ್ಬೆಂಡ್ ತೊಗೊಳ್ತಾ ಇದ್ದಾರೆ ಈಗ ಸದ್ಯಕ್ಕೆ ಟ್ಯೂಷನ್ನು. ಪ್ಲೀಸ್ ನಿಮ್ಮೆಲ್ಲರ ಸಪೋರ್ಟು ನನ್ನ ಒಂದು ಈ ಸ್ಮಾಲ್ ಬಿಸ್ನೆಸ್ಗೆ ತೋರಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರಿಗೆ ಬೇಕು ಪ್ಲೀಸ್ ನನಗೆ DM ಮಾಡಿ. ಸೊ ಒಳ್ಳೆ ಕ್ವಾಲಿಟಿ ಇರೋಂಥ ಸೀರೆಗಳನ್ನೇ ಕಳಿಸ್ಕೊಡ್ತೀನಿ. ಇನ್ನು ಏನಾದರೂ
ಡ್ಯಾಮೇಜ್ ಆ ರೀತಿ ಇದ್ದರೆ ನಾನು 100% ನಿಮಗೆ ಎಕ್ಸ್ಚೇಂಜ್ ಅಥವಾ ರಿಟರ್ನೇ ಮಾಡಿ ಕೊಡ್ತೀನಿ ಗೈಸ್. ಹೋಗುತ್ತೆ ಬಟ್ ನಾವು ರೆಗ್ಯುಲರ್ ಆಗಿ ಹಾಕಿದ್ರೆ ಎಲ್ಲ ಶೇಖರಣೆ ಮಾಡೋದು. ಏನಾರ ಬೇಕಿದ್ದ ಖಜಾನೆಯಿಂದ ಎತ್ಕೊ. ಗೈಸ್, ನಾನಿಲ್ಲಿ ಲಿಖಿತ್ ಅವ್ರ ಬಗ್ಗೆ ಹೇಳಲೇಬೇಕು. ಯಾಕೆ ಅಂತಂದರೆ ನಾನು ಸ್ಯಾರೀಸ್ ಬಗ್ಗೆ ಅಂದರೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ತಿಳ್ಕೊಳ್ಳೋಕ್ಕೆ ಹೋದಾಗ್ಲಿಂದನೂ ನಾನು ಸ್ಯಾರೀಸ್ ತೊಗೊಂಡು ಬರೋವರೆಗೂ ಅವಳು ನನ್ನ ಜೊತೆಯಲ್ಲೇ ಇದ್ದರು. ಅವ್ರು ನನ್ನನ್ನು ಸಿಸ್ಟರ್ ಥರನೇ ಫೀಲ್ ಆಗ್ತಾರೆ. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಯಾಕಂದರೆ ನಮ್ಮ ಒಂದು ರಿಲೇಷನ್ಸು ಅಥವಾ ಅತ್ತೆ ಮಾವ, ತಂದೆ ತಾಯಿ, ಹಸ್ಬೆಂಡ್, ತಮ್ಮ ಇವರೆಲ್ಲ ಹೆಲ್ಪ್ ಮಾಡೋದು ಬೇರೆ ಗೈಸ್. ಬಟ್ ಆದರೆ ಯಾರೋ ಗೊತ್ತಿಲ್ಲದೆ ಇರೋರು ಒಂದು ಅಕ್ಕ ಅನ್ನೋ ಸ್ಥಾನ ತುಂಬಿಸ್ಕೊಂಡು ಸೊ ಅವರು ಬಂದು ನಮಗೆ ಸಹಾಯ ಮಾಡ್ತಾರಲ್ವ, ಯಾವುದೇ ರೀತಿ ಈಗೋ ಇಟ್ಕೊಳ್ದಿರಾ. ಸೊ ಅದು ತುಂಬ ಅಂದರೆ ತುಂಬಾ ಗ್ರೇಟು. ಥ್ಯಾಂಕ್ ಯು ಸೋ ಮಚ್ ಲಿಖಿತ. ಯಾಕೆ ಅಂದರೆ ನಾನು ಈ ಟೈಮಲ್ಲಿ ನನ್ನ ಪೇರೆಂಟ್ಸ್ನ ನೆನೆಸ್ಕೊಳ್ಳೋದಕ್ಕಿಂತಲೂ ಅಥವಾ ನನ್ನ ಅತ್ತೆ ಮಾವ ನೆನೆಸ್ಕೊಳ್ಳೋದಕ್ಕಿಂತಲೂ ಲಿಖಿತನ ನೆನೆಸ್ಕೋಬೇಕು. ಯಾಕೆ ಅಂದರೆ ನಾನು ಕರೆದಿದ್ದ ತಕ್ಷಣ ಪಾಪ ಹುಡುಗಿ ಅವಳಿಗೆ ಕಾಲು ನೋವಿದ್ರು ಕೂಡ, ಅವಳಿಗೆ ಬರೋಕ್ಕೆ ಆಗದೆ ಇದ್ದರೂ ಕೂಡ ತುಂಬ ಅಂದರೆ ಲೈಕ್ ಅವಳಿಗೆ ಆಗದೆ ಇದ್ದರೂ ಕೂಡ ಬಂದು ನನಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಯಿತು ಅಂತ ಅನ್ಕೋಬೋದು. ಸೊ ಅದಕ್ಕೋಸ್ಕರ ಈಗ ನೋಡ್ತಾ ಇರ್ಬೋದು ಈ ರೀತಿ ಎಲ್ಲ ಜೋಡಿಸಿದ್ದೀನಿ ಗೈಸ್. ಇಲ್ಲಿ ಫಸ್ಟ್ ಬೋಣಿ ನಮ್ಮ ಅತ್ತೆಯವ್ರು ಮಾಡಿದ್ರು, ಸೆಕೆಂಡ್ ಬೋಣಿ ಲಿಖಿತ ಅವರೇ ಮಾಡಿದ್ರು. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅವರಿಬ್ಬರು ಕೈ ಗುಣದಿಂದ ಒಳ್ಳೆ ರೀತಿಯಲ್ಲೇ ಹೋಗ್ತಾ ಇದೆ ಗೈಸ್ ವ್ಯಾಪಾರ. ಅಷ್ಟೇ ಅಲ್ಲ, ನಾನು ಮೀಶೋ ಕೂಡ ನನ್ನ ಒಂದು ಬಿಸ್ನೆಸ್ನ ಲಿಂಕ್ ಮಾಡಿದ್ದೀನಿ. ಸೊ ಸ್ಯಾರೀಸ್ ಎಲ್ಲರೂ ನಾನು ಮೀಶೋದಲ್ಲೂ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ ಗೈಸ್. ಸೊ ಅದರಿಂದ ನನಗೆ ಮೀಶೋದಿಂದ ಕೂಡ ಆರ್ಡರ್ಸ್ ಬರ್ತಾ ಇದೆ. ಸೊ ಒಳ್ಳೆ ರೀತಿಯಲ್ಲೇ ಆರ್ಡರ್ಸ್ ಬರ್ತಾ ಇದೆ. ನಿಮಗೆ ಯಾರಿಗಾದರೂ ಮೀಶೋದು ಹೇಗೆ ಲಿಂಕ್ ಮಾಡ್ಕೋಬೇಕು ಅಂದರೆ ಮೀಶೋ ಸಪ್ಲೈಯರ್ ಆಗಿ ಹೇಗೆ ಲಿಂಕ್ ಮಾಡ್ಕೋಬೇಕು ಅಂತ ಇದ್ದರೆ ನನಗೆ ಕಮೆಂಟ್ ಮಾಡಿ ಗೈಸ್, ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಪ್ಕಮಿಂಗ್ ವೀಡಿಯೋಸಲ್ಲಿ. ಸೊ ನಾನು ಸದ್ಯಕ್ಕೆ ತಂದಿರೋಂಥ ಸೀರೆಗಳು ಸೆಮಿ ಮೈಸೂರು ಸಿಲ್ಕ್, ಹಾಗೆ ಜಾರ್ಜೆಟ್ಟು ಸ್ಯಾರೀಸು, ಹಾಗೆ 3D ಸ್ಯಾರೀಸು, ಮತ್ತು ಮ್ಯಾಂಗೋ ಬಾರ್ಡರ್ ಸೆಮಿ ಮೈಸೂರು ಸಿಲ್ಕು, ಮತ್ತು ಸಾಫ್ಟ್ ಕಾಟನ್ನು ಡೈಲಿ ವೇರ್ ಸ್ಯಾರೀಸು, ಮತ್ತು ಕುರ್ತೀಸು, ಟಾಪ್ಸು, ಇವೆಲ್ಲ ನನ್ನ ಹತ್ರ ಈಗ ಸದ್ಯಕ್ಕಿರೋ ಕಲೆಕ್ಷನ್ಸು. ಸೊ ಆಲ್ರೆಡಿ ನಾನು ಸೆಕೆಂಡ್ ಟೈಮ್ ಕೂಡ ತಂದು ರೀಸ್ಟಾಕ್ ಮಾಡಿದ್ದೀನಿ. ಸೊ ಚೆನ್ನಾಗಿ ವ್ಯಾಪಾರ ಆಗ್ತಾಯಿದೆ ಗೈಸ್. ಯಾರೆಲ್ಲನೂ ಮನೆಯಲ್ಲೇ ಇರ್ತಿರಲ್ವ, ಸೊ ಅವ್ರಿಗೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ಮೇಲೆ ಬರೋ ವೀಡಿಯೋಗಳು ನಿಜವಾಗ್ಲೂ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನಾನು 100% ಅಶ್ಯೂರೆನ್ಸ್ ಕೊಡ್ತೀನಿ. ಯಾಕೆಂದರೆ ಇನ್ಮೇಲೆ ನನ್ನ ವೀಡಿಯೋಗಳೆಲ್ಲನೂ ನಿಮಗೆ ಇನ್ಫಾರ್ಮೇಷನ್ ಕೊಡೋ ಥರನೇ ಇರುತ್ತೆ ಗೈಸ್. ಸೊ ಸ್ಯಾರೀಸ್ ಕಲೆಕ್ಷನ್ ಎಲ್ಲ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ನಿಮಗೆ ತೋರಿಸ್ತಾ ಇರ್ತೀನಿ.